ನಿಮಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ. ಮಾನ್ವಿಯಲ್ಲಿ ಬೋಸರಾಜ್ ಅವರಿಗೆ ಏನು ಹೇಳ್ತೀರಪ್ಪ ನೀವು? ಅಭಿವೃದ್ಧಿ ಅಧಿಕಾರ. ಆಲ್ಕೋಡ್ ಹನುಮಂತಪ್ಪ ಸಾಹೇಬ್ರೆ, ನಾಡಗೌಡಣ್ಣರು ಬೋಸರಾಜ್ಗೆ ಏನು ಹೇಳ್ತಾರೆ? ನಮ್ಮ ಜಿಲ್ಲೆಯಲ್ಲಿ ಅಭಿವೃದ್ಧಿ ಅಧಿಕಾರ, ನೀರಾವರಿ ತಜ್ಞ. ಎಚ್ ಕೆ ಪಾಟೀಲ್ ಸಾಹೇಬ್ರ ಮೊನ್ನೆ ಮಾತನಾಡೋಕೆ ನೋಡಿದೆ ನಾನು. ನೀರಿಂದ TMC ಅಂದ್ರೆ ಏನು ನನಗೆ ಗೊತ್ತಿಲ್ಲ, ಅವ್ರಲಿಂದ ಕಲಿತೆ ಅಂತ. ಎಂಥ ದುರ್ದೈವ ನೋಡ್ರಿ. TMC ಅಂದ್ರೆ ಏನು ಗೊತ್ತಿಲ್ಲ, ಅವ್ರಲಿಂದ ಕಲಿತ ಅಂದ್ರೆ. ನೀರಾವರಿ ಅಧಿಕಾರ, ನೀರಾವರಿ ತಜ್ಞ, ಅಭಿವೃದ್ಧಿ ಅಧಿಕಾರ ಅಂತ ಹೇಳ್ತಾರ. ಸ್ವಾಮಿ ಬೋಸರಾಜ್ ಅವರೇ, ಮಾನ್ವಿ ವಿಧಾನಸಭಾ ಕ್ಷೇತ್ರದಿಂದ 2 ಸರಿ ಶಾಸಕರಾಗಿದ್ದೀರಿ ನೀವು. ಎಷ್ಟು ಸರಿ ಆಗಿದ್ರಿ? 2 ಸರಿ ಆಗಿದ್ರಿ. ಎಷ್ಟು ಬೆಳೆಗೆ ನೀವು ರೈತರಿಗೆ ನೀರು ಕೊಡ್ತಕ್ಕಂಥ ಕೆಲಸ ಮಾಡಿದ್ರಿ ಹೇಳ್ರಿ? ಎಷ್ಟು ಬೆಳೆಗೆ ಕೊಟ್ಟಿದ್ದೀರಿ ನೀವು? ನೀವು ಬೇರೆ ಒಂದೇ ಬೆಳೆಗೆ ನೀರು ಕೊಡ್ತಕ್ಕಂಥ ಕೆಲಸ ಆಗಿತ್ತು. ಇವತ್ತು ನಾಡಗೌಡನವರು ಭಾಷಣ ಮಾಡುವಾಗ ಹೇಳಿದ್ರು, ಕುಮಾರಸ್ವಾಮಿ ಈ ರಾಜ್ಯಕ್ಕೆ ಮುಖ್ಯಮಂತ್ರಿ ಆದಾಗ 2006ರಲ್ಲಿ ಭದ್ರಲ್ಲಿಂದ ಆಲ್ಕೋಡ್ ಹನುಮಂತಪ್ಪರು, ನಾಡಗೌಡನವರು, ನಾವು ಜಿಲ್ಲಾ ಪಂಚಾಯತ್ ಸದಸ್ಯನಾಗಿದ್ದೆ. ಇವತ್ತು ಒತ್ತಾಯ ಮಾಡಿ ಕುಮಾರಸ್ವಾಮಿ ಅವರು ಭದ್ರಲ್ಲಿಂದ 4 TMC 5 TMC ನೀರು ತರೋದ್ರ ಮೂಲಕ ಮೊಟ್ಟ ಮೊದಲಾಗಿ SM ಕೃಷ್ಣವ್ರು ಮುಖ್ಯಮಂತ್ರಿ ಇದ್ರು. ಅವ್ರ ಕೈಲಿ ಸಾಕು ಕೊಡಕ್ಕಾಗ್ಲಿಲ್ಲ. ಕುಮಾರಸ್ವಾಮಿ ಅವರು 2ನೇ ಬೆಳೆಗೆ ನೀರು ಕೊಡ್ತಕ್ಕಂಥ ಕೆಲಸ ಅಂದಿನ ದಿನದಲ್ಲಿ ಮಾಡಿಕೊಟ್ಟಿದ್ದಾರೆ ಎಂಬ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಬೋಸರಾಜ್ ಅವ್ರ ಕೈಲಿ SM ಕೃಷ್ಣ ಮೇಲೆ ಪ್ರೆಷರ್ ಹಾಕಿ ಭದ್ರಲ್ಲಿಂದ ತರಕ್ಕೆ ನೀರು ಆಗ್ಲಿಲ್ಲ. ನೀರಾವರಿಯ ತಜ್ಞರು ಇವರು, ನೀರಾವರಿಯ ಅಧಿಕಾರರು ಅಂತ ಹೇಳ್ತೀರಿ ನೀವು. ಎಂತ ನಾಚಿಗೇಡು. ಹಂಪೈ ಸೌಕರ್ ಅವ್ರು 3 ಸರಿ ಶಾಸಕರು, 25 ವರ್ಷ ಅಧಿಕಾರ. ಒಂದು ಮಿನಿ ವಿಧಾನಸೌಧ ಮಾಡಕ್ಕಾಗ್ಲಿಲ್ಲ ಇವ್ರ ಕೈಲೇ. ನಾನು ಶಾಸಕನಾಗಿ 1 ವರ್ಷ ಇದ್ರು ಸಹ, ಇವತ್ತು 4 ವರ್ಷ BJP ಸರ್ಕಾರ ಇದ್ರು ಸಹ, ಇವತ್ತು ಸರ್ಕಾರದ ಮೇಲೆ ಒತ್ತಡ ತಂದು 10 ಕೋಟಿ 5 ಕೋಟಿ KKRDB, 5 ಕೋಟಿ ಸರ್ಕಾರದ ಅನುದಾನ, 10 ಕೋಟಿ ಕೊಡೋದ್ರ ಮೂಲಕ ನಾನು ಶಾಸಕನಾಗಿದ್ದಾಗೆ ಟೆಂಡರ್ ಕರೆತಕ್ಕಂಥ ಒಂದು ಪ್ರಾಮಾಣಿಕ ಕೆಲಸ ನಾನು ಮಾಡಿದ್ದೇನೆ ಎಂಬ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಅದನ್ನ ನೀವು ಆಗಿ ಅದನ್ನ ನೀವು ಏನ್ ಮಾಡಿದ್ರೆ, ಇವತ್ತು 5 ಕೋಟಿಗೆ ಹೆಚ್ಚು ಮಾಡಿ, ನಾನು ಸೋತ ಮೇಲೆ ಅದನ್ನ 5 ಕೋಟಿಗೆ ಹೆಚ್ಚು ಮಾಡಿ ಪಬ್ಲಿಕ್ನ, ಜನರನ್ನ, ಅವ್ರನ್ನ ಮೈಂಡ್ನ ಏನಪ್ಪ ಅಂದ್ರೆ ಡೈವರ್ಟ್ ಮಾಡಕ್ ಹೋದ್ರಿ. ಆದ್ರೆ ಮತ್ತೆ ಎಲ್ಲಿಗೆ ಬಂತು? ಅದು 10 ಕೋಟಿಗೆ ಬಂತು. ಮೊನ್ನೆ ಶರಣ್ ಪ್ರಕಾಶ್ ಪಾಟೀಲ್ ಕರೆದು ಶಂಕುಸ್ಥಾಪನೆ ನೆರವೇರಿಸ್ತಕ್ಕಂಥ ಕೆಲಸ ನೀವು ಮಾಡಿದ್ರಿ. ನಾನು ವೆಂಕಟಪ್ಪ ನಾಯಕನ್ ಮಾಡಿದ ಮಿನಿ ವಿಧಾನಸೌಧನೇ ಅದು. ಹಿಂಗ್ ಮಾಡಿ ಏನೇನೋ ಮಾಡಿದ ಬೋಸರಾಜ್ ತಂತ್ರಗಾರಿಕೆ, ಹಿಂಗ್ ಮಾಡಿದ. ಆದ್ರೆ ಹಿಂಗ್ ಮಾಡಿದ್ದು ಬಹಳ ದಿನ ನಡೆದಿಲ್ರಿ ಬೋಸರಾಜ್ ಸಾಹೇಬ್ರೆ. ಜನರು ಇವತ್ತು ಬಹಳ ಬುದ್ಧಿವಂತರಾಗ್ಯಾರ. ಯಾರಿಗೆ ಏನ್ ಮಾಡ್ತಾರ? ನೀನು ಎಷ್ಟು ಬೆಳೆಗೆ ನೀರು ಕೊಟ್ಟಿದ್ದೆ ಬೋಸರಾಜ್ ಅವರು? 10 ವರ್ಷ 15 ವರ್ಷ ಹಂಪೈ ಸೌಕರ್ ಎಷ್ಟು ಬೆಳೆಗೆ ನೀರು ಕೊಟ್ಟಿದ್ದೀರಿ? ನಾನು ಶಾಸಕನಾಗಿ ಎಷ್ಟು ಬೆಳೆಗೆ ಕೊಟ್ಟಿದ್ದೀನಿ? 9 ಬೆಳೆಗೆ ನೀರು ಕೊಟ್ಟಿದ್ದೀನಿ ನಾನು. 9 ಬೆಳೆಗೆ 5 ವರ್ಷದಲ್ಲಿ. ಇವತ್ತು ನೀವು ನೋಡ್ತೀರಿ ಅಡಿವಂಬಿಸ್ತರ ರಸ್ತೆ, 10 ವರ್ಷ ಶಾಸಕರು ಬೋಸರಾಜ್ ಅವರು, 15 ವರ್ಷ ಹಂಪೈ ಸೌಕರ್ ಅವರು. ಅಡಿವಂಬಿಸ್ತರ ರಸ್ತೆ ಮಾಡಕ್ಕಾಯ್ತು ನಿಮ್ ಕೈಲೇ? ಮಾಡಕ್ಕಾಗ್ಲಿಲ್ಲ. ವೆಂಕಟಪ್ಪ ನಾಯಕ್ 5 ವರ್ಷ ಶಾಸಕನಾಗಿ ಆ ಜಾಗದ ಸಮಸ್ಯೆಯನ್ನ ಬಗೆಹರಿಸಿ ಇವತ್ತು ಅಡಿವಂಬಿಸ್ತರ ರಸ್ತೆಯನ್ನ ನಿರ್ಮಿಸಿ ಇವತ್ತು ಜನರಿಗೆ ಅನುಕೂಲ ಮಾಡ್ತಕ್ಕಂಥ ಕೆಲಸ ವೆಂಕಟಪ್ಪ ನಾಯಕ್ ಮಾಡಿಕೊಟ್ಟಿದ್ದಾನೆ ಎಂಬ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇವತ್ತು ಸಿರುವಾರ ಬಸ್ ಸ್ಟ್ಯಾಂಡ್ ನೋಡ್ತೀರಿ ನೀವು. ಮಂಡಲ ಪಂಚಾಯತ್ ಇದ್ದಾಗಲಿಂದ ಅದೇ ಬಸ್ ಸ್ಟ್ಯಾಂಡ್. ಯಾರು ಶಾಸಕರು ಇವರು 25 ವರ್ಷ ಆದರೂ ಆ ಬಸ್ ಸ್ಟ್ಯಾಂಡಿಗೆ ಚಿಲಕ ಹಾಕಿದ್ದು, ಲಾಕ್ ಮಾಡಿದ್ದು ಹಂಗೇ ಇತ್ತು. ಹೆಣ್ಮಕ್ಳಿಗೆ, ಮಹಿಳೆಯರಿಗೆ ಎಷ್ಟು ತೊಂದರೆ ಅನುಭವಿಸಿದ್ರು, ಬಹಳಷ್ಟು ಗಂಭೀರ ಪರಿಸ್ಥಿತಿಯನ್ನು ಅನುಭವಿಸಿದ್ರು. ಆದರೆ ನಿಮ್ಮ ವೆಂಕಟಪ್ಪ ನಾಯಕ್ ಏನ್ ಮಾಡಿದ? ಇವತ್ತು ಕರೆಸಿ ಆ ಜಾಗದ ಓನರ್ನವ್ರನ್ನ ಕರೆಸಿ ಜಾಗದ ಸಮಸ್ಯೆನ ಬಗೆಹರಿಸಿ 4 ಕೋಟಿ ರೂಪಾಯಿ ಕೊಟ್ಟು ನೂತನವಾಗಿ ಸಿರುವಾರದಲ್ಲಿ ಬಸ್ ಸ್ಟ್ಯಾಂಡ್ ನಿರ್ಮಿಸ್ತಕ್ಕಂಥ ಕೆಲಸ ಮಾಡಿಕೊಟ್ಟೆ. ಇವತ್ತು ಅವರು ಉದ್ಘಾಟನೆ ಮಾಡಿರ್ಬೋದು, ಆದರೆ ನಿಮ್ಮ ವೆಂಕಟಪ್ಪ ನಾಯಕ ನನ್ನ ತಾಲೂಕು ಆಗಿದೆ, ಇವತ್ತು ಸಿರುವಾರ ನೂತನ ತಾಲೂಕಾಗಿದೆ, ಅಲ್ಲಿ ಏನಾದರೂ ಬದಲಾವಣೆ ಮಾಡ್ಬೇಕಂತೇಳಿ ಇವತ್ತು ಒಳ್ಳೆ ಉತ್ತಮವಾದ ಬಸ್ ಸ್ಟ್ಯಾಂಡ್ ನಿರ್ಮಿಸ್ತಕ್ಕಂಥ ಕೆಲಸ ಮಾಡಿ ಇವತ್ತು ಡಿವೈಡರು, ಸ್ಟ್ರೀಟ್ ಲೈಟ್, ಡಿಗ್ರಿ ಕಾಲೇಜು, ಇವತ್ತು ಎಲ್ಲ ಕೆಲಸ ಕಾರ್ಯಗಳನ್ನ ಇವತ್ತು ಬಸ್ ಸ್ಟ್ಯಾಂಡ್ಗೆ ಇವತ್ತು ಏನಪ್ಪಾ ಅಂದ್ರೆ ಸಿರುವಾರ ತಾಲೂಕು ಕೊಡ್ತಕ್ಕಂಥ ಒಂದು ಪ್ರಾಮಾಣಿಕ ಕೆಲಸ ವೆಂಕಟಪ್ಪ ನಾಯಕ್ ಮಾಡಿಕೊಟ್ಟಿದ್ದಾನೆ ಎಂಬ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಿ, ಇವತ್ತ ನಮ್ಮ ನಿಖಿಲ್ ಕುಮಾರಸ್ವಾಮಿ ಅವರು ಮಾತನಾಡುವಾಗ ಹೇಳ್ತಾರ, HD ದೇವೇಗೌಡರಿಗೆ ಹೃದಯದಲ್ಲಿ ಸ್ಥಾನ ಕೊಟ್ಟಿದ್ದೀರಿ, ಇವತ್ತ ನಮ್ಮ HD ಕುಮಾರಸ್ವಾಮಿ ಅವರಿಗೆ ಹೃದಯದಲ್ಲಿ ಸ್ಥಾನ ಕೊಟ್ಟಿದ್ದೀರಿ, ನನಗೂ ಒಂದು ಸ್ಥಾನ ಕೊಡ್ರಿ ಅಂತೇಳಿ ಅವ್ರು ಕೇಳ್ತಾ ಇದ್ದಾರೆ ಪಾಪ ಎಲ್ಲ ಕಡೆ ಹೋಗಿ. ಖಂಡಿತವಾಗಿ ಇವತ್ತು ನಿಖಿಲ್ ಕುಮಾರಸ್ವಾಮಿ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಭರವಸೆ ಕೊಡ್ಲೇನಪ್ಪ? ಬೇಡ, ಕೊಡ್ಲಿ ಅಂದವ್ರು ಕೈ ಎತ್ರಿ. ಯಾರು ಕೊಡ್ಲಿ ಅಂತೀರಿ ಕೈ ಎತ್ರಿ. ಇವತ್ತು ನಾನು ನಿಖಿಲ್ ಕುಮಾರಸ್ವಾಮಿ ಅವರಿಗೆ ನಾನು ಕೇಳ್ಕೊಳ್ಳೋದಿಷ್ಟೇ, ನಿಮಗೆ ಹೃದಯದಲ್ಲಿ ಸ್ಥಾನ ಎಲ್ಲಿ ಕೊಡ್ತಾರೋ ಇಲ್ಲೋ ಗೊತ್ತಿಲ್ಲ, ಸಿಂಧನೂರಿನಲ್ಲಿ, ಮಾನ್ವಿಯಲ್ಲಿ ಮಾತ್ರ ಖಂಡಿತವಾಗಿ ನಿಮ್ಮ ಹೃದಯದಲ್ಲಿ ನಿಖಿಲ್ ಕುಮಾರಸ್ವಾಮಿ ಸ್ಥಾನ ಕೊಡ್ತಾರೆ ಎಂಬ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಜನರ ಮೇಲೆ ವಿಶ್ವಾಸ ಇದೆ. ಇವತ್ತು ಪ್ರತಿಯೊಂದು ಗ್ರಾಮಕ್ಕೆ 2 ರಿಂದ 3 ಇವತ್ತು ನಾಡಗೌಡನವರು ಕೆಲಸ ಮಾಡಿದ್ದಾರೆ, ಅವ್ರನ್ನ ಯಾಕೆ ಸೋಲಿಸಿದ್ರೋ ಗೊತ್ತಿಲ್ಲ. ನಾನು ಕೆಲಸ ಮಾಡಿದ್ದೀನಿ, ಯಾಕೆ ಸೋಲಿಸಿದ್ರೋ ಗೊತ್ತಿಲ್ಲ. ನಾನು ಸಹ ಪ್ರತಿಯೊಂದು ಗ್ರಾಮದಲ್ಲಿ 2 ರಿಂದ 3 ಕಾಮಗಾರಿಗಳನ್ನ
ಕೈಗೊತ್ತು ಕಳ್ಕೊಳ್ತಕ್ಕಂಥ ಒಂದು ಪ್ರಾಮಾಣಿಕ ಕೆಲಸ ನಾನು ಮಾಡಿದ್ದೀನಿ ಎಂಬ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಿ ಇವತ್ತ ನಿಮ್ಮೆಲ್ಲರ ಇವತ್ತೇನೋ ಇದಂದ್ರೆ ಟಿಕೆಟ್ನ ಬಗ್ಗೆ ಗೊಂದಲ ಆಯಿತು. ನಮ್ಮ ಲೋಕರೆಡ್ಡಿ ಅವರು ಮಾತಾಡುವಾಗ ಟಿಕೆಟ್ ಕೊಟ್ಟರೆ ಮತ್ತೆ ಗ್ಯಾರಂಟಿ ಗೆಲ್ಲಿಸ್ತೀವಿ ಅಂದರು. ಅದನ್ನು ಸರಿಪಡಿಸ್ತಕ್ಕಂಥ ಕೆಲಸ ನಮ್ಮ ಸಹೋದರ ನಾಡಗೌಡಣ್ಣವ್ರು ಮಾಡಿದರು. ಟಿಕೆಟಿನ ಬಗ್ಗೆ ಯೋಚನೆ ಮಾಡಬೇಡ್ರಿ, ಕುಮಾರಣ್ಣವ್ರು ಹೇಳ್ಬಿಟ್ರ ಟಿಕೆಟ್ನ ಬಗ್ಗೆ ಯೋಚನೆ ಮಾಡಬೇಡ್ರಿ, ನೀವು ಕ್ಷೇತ್ರನ ಭದ್ರಪಡಿಸ್ಕೊರಿ, ಟಿಕೆಟ್ ತಾನೇ ಬರ್ತದ, ಕ್ಷೇತ್ರ ಭದ್ರ ಇಲ್ಲ ಅಂದ್ರೆ ಟಿಕೆಟ್ ಇಲ್ಲ ಅಂತೇಳಿ ಹೇಳಿಬಿಟ್ರ. ಅದಕ್ಕೆ ನೀವೆಲ್ಲ ಕಾರ್ಯಕರ್ತರ ಬಂಧುಗಳಲ್ಲಿ ಕೈ ಮುಗಿದು ಕೇಳ್ಕೊಂತೀನಿ, ನೀವೆಲ್ಲರ ಗಟ್ಟಿಯಾಗಿ ಮುಂದಿನ ಸರಿ, ಯಾಕಂದ್ರೆ ನನಗೂ ಸೋತ್ ಸಾಕಾಗ್ಯದ, ನೀವು ಸರಸ್ವತಿಗೆ ಸೋಲಿಸಿದ್ರೆ ನನಗೂ ನಮಸ್ಕಾರ ಅಂದ್ಬಿಡ್ತೀನಿ ನಾನು. ಅದಕ್ಕೆ ನಿಮ್ಗೆಲ್ಲರಿಗೂ ಕೇಳ್ತೀನಿ, ನಿಮ್ಮ ಮೇಲೆ ಇರೋ ವಿಶ್ವಾಸ ಐತೆ, ನಂಬಿಕೆ ಐತೆ, ಪ್ರೀತಿ ಐತೆ, ವಿಶ್ವಾಸ ಐತೆ. ಇವತ್ತು ನಾನು ಸಹ 5 ವರ್ಷ ಶಾಸಕನಾಗಿ ನಾನು ಕೆಲವು ತಪ್ಪುಗಳನ್ನು ಮಾಡಿರ್ಬೋದು. ಇವತ್ತು ಅದನ್ನ ಹೊಟ್ಟೆಗೆ ಹಾಕಿರಿ, ನೀವು ತಪ್ಪು ಮಾಡಿರ್ಬೋದು, ಅದ್ರ ನಾನು ಹೊಟ್ಟೆಗೆ ಹಾಕಿಂತೀನಿ. ಮತ್ತೆ 2018ರಲ್ಲಿ ಯಾವ ರೀತಿ ಕೆಲಸ ಕಾರ್ಯಗಳನ್ನು ಮಾಡಿದ್ವಿ ಅದೇ ರೀತಿ ಕೆಲಸ ಪಕ್ಷನ ಕಟ್ಟಿ ಬೆಳೆಸತಕ್ಕಂಥ ಕೆಲಸ ಮಾಡೋಣ. ಮತ್ತೆ ಅಧಿಕಾರಕ್ಕೆ ಇವತ್ತು ಮಾನವಿಗೆ ನೀವೇನು ಹಾಕಿದ್ರಿ 2018ರಾಗ ಮಾನವಿಗೆ ರಾಜಣ್ಣ, ಕರ್ನಾಟಕ ಕುಮಾರಣ್ಣ ಅಂತ ಹಾಕಿದ್ರಿಲ್ಲಪ್ಪ. ಇವತ್ತು 2028ಕ್ಕೆ ಸಹ ಅದೇ ಮತ್ತೆ ಪುನರಾವರ್ತನೆ ಆಗ್ತದೆ. ಏನಪ್ಪ ವೆಂಕಟಪ್ಪನಾಗ್ ಜ್ಯೋತಿಷ್ ಹೇಳ್ತಾನೆ, ಬೋಸರಾಜಿಗೆ ಸಹ ಹೇಳ್ತೀನಿ ಇಲ್ಲಿಂದ, ಬೋಸರಾಜ್ ಅವರೇ ನಿಮ್ಮ ಆಟ 2028ಕ್ಕೆ ನಡೆಯೋದಿಲ್ಲ, 2023ರಾಗ ನಡೀತು, ಮುಗಿತು, ಆಯ್ತು ಹೋಯ್ತು. ವೆಂಕಟಪ್ಪ ನಾಯಕ ಏನಂಬುದು ಮಾನವಿ ವಿಧಾನಸಭಾ ಕ್ಷೇತ್ರದ ಜನತೆಗೆ ಗೊತ್ತಾಗ್ಯದ. ನೀವು ಯಾನು ಆಟ ಮಾಡಿದ್ರೆ, ಎಷ್ಟು ದುಡ್ಡು ಖರ್ಚು ಮಾಡಿದ್ರು ವೆಂಕಟಪ್ಪ ನಾಯಕನ ಸೋಲ್ಸಕ್ ಆಗೋದಿಲ್ಲ. ವೆಂಕಟಪ್ಪ ನಾಯಕ್ ಗೆಲ್ಲದು 100ಕ್ಕೆ 100 ಶತಸಿದ್ಧ. ಕರ್ನಾಟಕಕ್ಕೆ ಕುಮಾರಣ್ಣ ಮತ್ತೆ ಮುಖ್ಯಮಂತ್ರಿ ಆಗೋದು 100ಕ್ಕೆ 100 ಶತಸಿದ್ಧ ಎಂಬ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಿ, ನಿಮ್ಮೆಲ್ಲರಿಗೂ ಇವತ್ತು ಇಷ್ಟು ಹೊತ್ತಾದ್ರೂ ಸಹ ತಾವೆಲ್ಲ ಬಹಳ ದೂರ ಗ್ರಾಮಗಳಿಂದ ಆಗಮಿಸಿ ಈ ಕಾರ್ಯಕ್ರಮ ಯಶಸ್ವಿಯಾಗಿ ಕಂಕಣಬದ್ಧರಾಗಿ ನೀವು ಇಲ್ಲಿವರೆಗೂ ಕುಂತಿದ್ದೀರಿ. ನಿಮ್ಗೆ ಯಾರಿಗೂ ನಿಖಿಲ್ ಬ್ರದರ್ ಇವ್ರು ಯಾರಿಗೂ 1 ರೂಪಾಯಿ ಕೊಟ್ಟಿಲ್ಲ ನಾನು. ವೆಂಕಟಪ್ಪ ನಾಯ್ಕ ಬಹಳ ಜನ ಅಂತಕೊಂಡ್ರ ವೆಂಕಟಪ್ಪ ನಾಯ್ಕ ದುಡ್ಡು ಕೊಟ್ಟು ಕರ್ಸನ್ ಅಂತಕೊಂಡ್ರ ಬೋಸರಾಜ್ ಅವರು, ಅಂಪೈಸೋಕರ್ ಅವರು. ವೆಂಕಟಪ್ಪ ನಾಯ್ಕ ಯಾರಿಗೂ 1 ರೂಪಾಯಿ ಕೊಟ್ಟಿಲ್ಲ. ಯಾವುದಿಲ್ಲಪ್ಪ, ಯಾರಿಗೂ 1 ರೂಪಾಯಿ ಕೊಟ್ಟಿಲ್ಲ. ಊಟ ಒಂದೇ ಮಾಡಿಸಿದ್ ನಾನು. ನನ್ನ ಮೇಲೆ ಪ್ರೀತಿ ಅದ, ವಿಶ್ವಾಸ ಅದ. ನಿಖಿಲ್ ಕುಮಾರಸ್ವಾಮಿ ಮೇಲೆ, HD ಕುಮಾರಸ್ವಾಮಿ ಮೇಲೆ ಹೆಂಗ ಪ್ರೀತಿ ವಿಶ್ವಾಸ ಇಟ್ಕೊಂಡ್ರ, ಮಾನವಿ ಕ್ಷೇತ್ರದಲ್ಲಿ ಸಹ ವೆಂಕಟಪ್ಪ ನಾಯಕನ ಮೇಲೆ ಪ್ರೀತಿ ಇಟ್ಕೊಂಡಿದ್ದಾರೆ. ಆ ಪ್ರೀತಿ ವಿಶ್ವಾಸವನ್ನ ಉಳಿಸ್ಕೊಂಡು ಹೋಗ್ತಕ್ಕಂಥ ಕೆಲಸ ಮುಂದಿನ ದಿನಗಳಲ್ಲಿ ವೆಂಕಟಪ್ಪ ನಾಯಕ ಮಾಡ್ತಾನೆ ಎಂಬ ಮಾತುಗಳನ್ನು ಈ ಸಂದರ್ಭದಲ್ಲಿ ನಾನು ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಬಹಳ ಹೆಚ್ಚಿನ ಸಂಖ್ಯೆಯಲ್ಲಿ ರೋಡ್ ಶೋ ಅಂತೂ ಮಾಡಿದ್ರಿ, ಇಡೀ ಮಾನವಿಗೆಲ್ಲ ತಿರುಗಾಡಿಸ್ಬಿಟ್ರಪ್ಪ. ಅದಕ್ಕೆ ನೀವೇನೇನು ಮಾಡ್ತೀರಿ ನೀವು ಮಾಡ್ರಿ ಅಂತೇಳಿ ನಿಮಗೆ ಬಿಟ್ಬಿಟ್ಟಿದ್ದೆ ನಾನು. ಇವತ್ತು ಮಾನವಿಗೆಲ್ಲ ತಿರುಗಾಡಿಸಿರಿ. ಇವತ್ತು ಎಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ತಾವೆಲ್ಲ ಭಾಗವಹಿಸಿ ಇವತ್ತು ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಇವತ್ತೇನಪ್ಪ ಅಂದ್ರೆ ಅವ್ರಿಗೆ ಶಕ್ತಿ ತುಂಬಲಿಕ್ಕೆ, ಧೈರ್ಯ ತುಂಬಲಿಕ್ಕೆ, ಉತ್ಸಾಹ ತುಂಬಲಿಕ್ಕೆ ನೀವೇನು ಆಗಮಿಸಿದಿರಿ. ನಿಮ್ಮೆಲ್ಲರಿಗೂ ಹೃದಯಪೂರ್ವಕ ವಂದನೆಗಳನ್ನು ಸಲ್ಲಿಸಿ, ಕೃತಜ್ಞತೆಗಳನ್ನು ಸಲ್ಲಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.